ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರವೆ ಸಜ್ಜಕ ಮಾಡೋದು ತೋರಿಸ್ತಾ ಇದ್ದೀನಿ. ಬಾಣತಿಯರಿಗೆ ಯಾವ ಥರ ಸಜ್ಜಕ ಮಾಡೋದಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ್, ಈಗ ನಾನು ಸಜ್ಜಕ ಮಾಡಲು ನಾನು ಫಸ್ಟ್ ಏನು ಮೆಥಡ್ ಅಂದರೆ ರವೆ ನೆನಿಡ್ಬೇಕು. ಎಲ್ಲರೂ ಹುರಿದ್ಬಿಟ್ಟು ಮಾಡ್ತಾರಲ್ಲ, ಇದು ಉರಿಬಾರ್ದು. ಬಾಣತಿಯರಿಗೆ ರವೆ ನೆನಿಟ್ಟೆ ಮಾಡಿದರೆ ಅವರು ಕುಡಿಯಲ್ಲ ಅನ್ನೋರು ಮೊದಲು ಮಾಡಿ ಇದನ್ನು ಕುಡಿತಾರೆ, ಭಾಳ ಇಷ್ಟಪಟ್ಟು ಕುಡಿತಾರೆ. ಅದಕ್ಕಂತಲೇ ಈಗ ರವೆನ ನಾನು ಫಸ್ಟ್ ನೆನೆ ಇಡ್ತಾ ಇದ್ದೀನಿ. ಈಗ ನೀವು ಎಷ್ಟು ನೀರಾದರೂ ಹಾಕಿ ನೆನೆ ಇಡ್ರಿ, ಅದು ಸ್ವಲ್ಪ ಹೊತ್ತು ನೆನಿಲಿ. ನೆಂದ್ರೇ ಇದು ರವೆ ಪೂರ್ತಿ ಸಾಫ್ಟ್ ಆಗುತ್ತೆ. ನೆಂದ ಮೇಲೆ ತೋರಿಸ್ತೀನಿ ನಾನು. 10 ನಿಮಿಷ ತನಕ ಇದು ನೆನೆಯಲ್ಲಿ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಈಗ ನಾನು 1 ಕಪ್ ರವೆ ಹಾಕಿದ್ದೀನಲ್ಲ, ಅದೇ ಕಪ್ ಅಳತಿಲೆ ನಾನು ಈಗ 4 ಬಟ್ಲದಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ 4 ಬಟ್ಲ ನೀರು ಹಾಕೋಣ. ಇವು ನೀರು ಕುದಿಯೋದ್ರೊಳಗೆ ರವೆ ನೆಂದಿರ್ತಾವ. ಈಗ 4 ಬಟ್ಲದಷ್ಟು ನೀರು ಹಾಕಿದ್ದೀನಿ. ಈಗ ನೀರಿದು ಕುದಿಲಿ, ಕುದಿಯೋ ತನಕ ಅದು ರವೆ ನೆನೆಯುತ್ತೆ. ಈಗ ಇದನ್ನು ಮುಚ್ಚಿಡೋಣ. ಈಗ ನೀರು ಕಾದಿದ್ದಾವೆ ನೋಡ್ರಿ. ಈಗ ನೀರು ಕಾದಿದ್ದಾವಲ್ಲ, ಈಗ ರವೆ ನೋಡ್ರಿ ಎಷ್ಟು ಸಾಫ್ಟಾಗಿ ನೆಂದಿದಾವಂತ. ಈಗ ರವೆ ನೋಡ್ರಿ, ಈಗ ನಾನು ಮುಟ್ಟಿ ತೋರಿಸ್ತೀನಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಆಗಿದಾವಂತ. ಈ ಥರ ಮಾಡೋದ್ರಲ್ಲಿಂದ ಏನಾಗುತ್ತೆ ಅಂದರೆ, ಅವರಿಗೆ ಗಂಜಿ ಕುಡಿಯೋರಿಗೆ ಸಮ ಬಹಳ ಇಷ್ಟಪಟ್ಟು ಕುಡಿತಾರೆ, ಬೇಜಾರು ಅನ್ಸಲ್ಲ ಅವರಿಗೆ. ಅದಕ್ಕೆ ಮೇನ್ ಎಲ್ಲ ಬಾಣ್ತೀರಿಗೆ ಎಲ್ಲರಿಗೂ ಇದು ರವೆ ಗಂಜಿ ಸಜ್ಜಕ ಎಷ್ಟು ಕುಡಿಸ್ತೀವಿ ಅಷ್ಟೇ ಚೆನ್ನಾಗಿರುತ್ತೆ ದೇಹಕ್ಕೆ. ಮತ್ತು ಅವರಿಗೆ ಹಾಲು ಅಷ್ಟೇ ಜಾಸ್ತಿಯಾಗಿ ಬರ್ತಾವ. ಅದಕ್ಕಾಗಿ ಈ ಗಂಜಿನ ಕುಡಿಸೋದವರು. ಈ ಥರ ರವೆ ಹಾಕ್ರಿ. ಈ ಥರ ಎಲ್ಲ ನೀರು ಬಸ್ತು ರವೆನಷ್ಟು ಹಾಕ್ರಿ. ಈಗ ನಾವು ರವೆ ಹಾಕಿದ್ಮೇಲೆ ಇದೇ ಥರ ನಿಧಾನಕ್ಕೆ ಒಂದು ಸ್ವಲ್ಪ ತಿರುತಾನೆ ಇರಬೇಕು. ಈ ಥರ ತಿರುವ್ರಿ. ನೀವು ತಿರುವುದ್ರಲ್ಲೇ ಗೊತ್ತಾಗುತ್ತೆ ಇದ್ರ ಗಂಜಿ ಯಾವ ಥರ ಆಗ್ತಾ ಇದೆ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣಿಸ್ತಾವ ರವೆ. ಇದೇ ಥರ ಒಂದು 5 ನಿಮಿಷ ಕುದಿಸ್ರಿ. ಈಗ ಇದು ಕುದಿಯೋದ್ರಲ್ಲೇ ನಾವು ಬೆಲ್ಲನ, ಎಲ್ಲರೂ ಏನು ಮಾಡ್ತಾರೆ, ನೀರು ಕಾದ ತಕ್ಷಣನೇ ಬೆಲ್ಲ ಹಾಕ್ತಾರೆ. ಆ ಥರ ಬೆಲ್ಲ ಹಾಕಬಾರ್ದು. ಬೆಲ್ಲ ಹಾಕಿ ಅದು ಶೋಧಿಸೋದಕ್ಕಿಂತ ಈ ಥರ ಕುದಿಸಿ ನಾವು ಬೆಲ್ಲನ ಬೇರೆ ಒಂದು ಬಟ್ಲಲ್ಲಿ ಕರಗಿಸಿ ಸೋಸಿ ಆ ನೀರನ್ನ ಇದಕ್ಕೆ ಹಾಕೋದ್ರಲ್ಲಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು ಬೇರೆ ಕಡೆ ಬೆಲ್ಲ ಕುದಿಸೋಕೆ ಇಟ್ಕೊತೀನಿ ಇದನ್ನು. ಇದು ಹೀಗೆ ಕುದೀಲಿ. ಈಗ ಇದೊಂದು ಪಾತ್ರೆ ಇಟ್ಟು, ಈ ಪಾತ್ರೆ ಕಾದಿದೆ. ಈಗ ಇದರಲ್ಲಿ ನಾನು 1 ಕಪ್ ರವೆ ತೊಗೊಂಡಿದ್ದೀನಲ್ಲ, ಅಷ್ಟೇ ಪ್ರಮಾಣ ಬೆಲ್ಲನೂ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಹಾಕೋಣ. ಹಾಕಿ ಈಗ ಇದು ಬೆಲ್ಲ ಕರಗೋಷ್ಟೇ ನೀರು ಹಾಕೋಣ, ಭಾಳ ಏನು ಬೇಡ, ಸಾಕು. ಈಗ ಅದು ಪೂರ್ತಿಯಾಗಿ ಕರಗಿ ಇದು ಶೋಧಿಸ್ಕೊಳ್ಳೋಣ. ಏನಾದರೂ ಕಸರು ಏನಾದರೂ ಇದ್ದದ್ದೆಲ್ಲ ಕ್ಲಿಯರಾಗಿ ಬರುತ್ತೆ. ಈಗ ಅದು ಕರಗಲಿ. ಈ ಥರ ಸ್ಪೂನ್ ಸಹಾಯದಿಂದ ಸ್ವಲ್ಪ ಕರಗಿಸ್ರಿ. ಇದೇನು ಸುಮ್ಮನೆ ಬೆಲ್ಲ ಕರಗಷ್ಟೇ ಸಾಕು. ಇದೇನು ಮತ್ತೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಈಗ ಇಷ್ಟೇ. ಇದೇನಾದರೂ ಕಸರು ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಕರಗಿಸಿ ಸೋಸ್ಕೊಳೋದು ಅಷ್ಟೇ, ಮತ್ತೇನಿಲ್ಲ. ಇದನ್ನು ನೋಡ್ರಿ, ಇದು ಒಂದು ಸೈಡ್ಲಿಂದ ಕುದಿತಾ ಇದೆ. ಈಗ ಇದು ಹೀಗೆ ಕುದಿತಾ ಇರಲಿ. ಇದೇನು ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ನೀವು ಗ್ಯಾಸ್ ಸ್ಲಿಮ್ಮಲ್ಲಿಟ್ಟು ಸಣ್ಣಾಗಿ ಕುದಿಸ್ತಾನೆ ಇರ್ರಿ. ಈ ಥರ ತಿರುತ್ತಾ ಇರ್ರಿ, ಇಲ್ಲಾಂದರೆ ಇದು ಗಂಟಾಗುತ್ತೆ. ಇದು ಇದೇ ಥರ ಕುದಿತಾ ಇರಲಿ. ಈಗ ನಾನು ಬೆಲ್ಲ ಶೋಧಿಸಿರೋದನ್ನ ಇದರಲ್ಲಿ ಹಾಕಿ ಈಗ ತಿರುತ್ತಾ ಇದ್ದೀನಿ. ಇದೇ ಥರನೇ ಇದು ಕುದೀಲಿ ಫ್ರೆಂಡ್ಸ್. ಈಗ ಇದು ಯಾವ ಥರ ಕುದಿಯುತ್ತೆ ಅಂದರೆ, ಇದು ಕುದ್ದು ನೋಡ್ರಿ ಈ ಥರ ಅನ್ನಿಸ್ಬೇಕು ನಿಮಗೆ. ಅಲ್ಲಿ ತನಕ ಕುದಿಸ್ರಿ. ಈಗ ಬೆಲ್ಲದ ನೀರು ಹಾಕಿದ್ಮೇಲೆ ಒಂದು 5-10 ನಿಮಿಷದ ತನಕ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ನೀವು ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಶುಂಠಿ ಪುಡಿ ಹಾಕಿ ಕೊಟ್ಟರೆ ಯಾರು ಕುಡಿಯಲ್ಲ ಅನ್ನೋರೆಲ್ಲರೂ ಇಷ್ಟಪಟ್ಟು ಕುಡಿತಾರೆ ಸಜ್ಜಕನ. ಇದೇ ಥರನೇ ಸಜ್ಜಕ ಮಾಡಿ ಬಾಣ್ತಿಯರಿಗೆ ಕೊಡಬೇಕು. ನಮ್ಮ ಅಜ್ಜಿ ಎಲ್ಲ ಇದೇ ಥರನೇ ಮಾಡ್ತಿದ್ವಿ, ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ.
ಈ ಥರ ಮಾಡಿಕೊಟ್ರೆ ಸಜ್ಕ ಭಾಳ ಚೆನ್ನಾಗಿರುತ್ತೆ. ನೀವು ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹುರಿದ್ಬಿಟ್ಟು ಮಾಡಿದರೆ ನಾವು ಕೇಸರಿ ಬಾತ್ ಅದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಬಟ್ ಈ ಥರ ನಾವು ಏನು ಸ್ವೀಟ್ ಮಾಡ್ತೀವಲ್ಲ ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಬಾಣಂತಿಯರಿಗೆ. ಇದು ಚೆನ್ನಾಗಿ ಕುದ್ದಿದೆ. ಈಗ ಈ ಥರ ಕುದ್ದ ಆದಮೇಲೆ ನಾವು ಇದನ್ನು ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಸ್ವಲ್ಪ ಶುಂಠಿ ಪುಡಿ ಹಾಕಿ ಮತ್ತು ತುಪ್ಪ ಹಾಕಿ ಕೊಟ್ಟರೆ ಬಾಣಂತಿಯರು ಭಾಳ ಇಷ್ಟಪಟ್ಟು ಕುಡಿತಾರೆ. ಆಯ್ತು, ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ನಾನು ಇದನ್ನು ಮುಚ್ಚಿಡ್ತೀನಿ. ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಶುಂಠಿ ಪುಡಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಈ ಥರ ಮಾಡಿ ಕೊಡೋದ್ರಿಂದ ಬಾಣಂತಿಯರಿಗೂ ಭಾಳ ಇಷ್ಟಪಟ್ಟು ಕುಡಿತಾರೆ. ಅವ್ರ ದೇಹಕ್ಕೆ ಒಳ್ಳೆಯದು ಇದು. ಪಾಪುಗಳಿಗೆ ಹಾಲನ್ನು ಚೆನ್ನಾಗಿ ಬರ್ತವೆ ಇದು ಕುಡಿಯೋದ್ರಲ್ಲಿಂದ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.